ಸ್ವಾಮಿ, ತಮ್ಮಂತಹರನ್ನು ಈ ವಿಪರೀತ ಅವಸ್ಥೆಗೆ ತಂದಿರಿಸಿದ ಘಟನೆ ಯಾವುದು? ಏನು ಹೇಳಲಿ ಕಲ್ಯಾಣಿ, ಇಂದು ಮುಂಜಾವಿನಲ್ಲಿ ನಾನು ಹೋಗುತ್ತಿದ್ದ ಅದೇ ಮಾರ್ಗವಾಗಿ ತಂದೆ ಬಸವಣ್ಣನವರು ದಯಮಾಡಿಸಿದರು. ಆ ಪಾವನ ಮೂರ್ತಿಯನ್ನು ಕಂಡು ಸಹಜ ಭಾವದಿಂದ ಶಿರವಾಗಿ ಕೈ ಮುಗಿದು ಶರಣಾರ್ಥಿ ಗುರುವೇ ಎಂದೆ. ಮುಂದೇನಾಯ್ತು ಸ್ವಾಮಿ? ಆದದ್ದೇನು ಶರಣಿ, ಆದದ್ದೇನು? ಅದಕ್ಕೆ ಪ್ರತಿಯಾಗಿ ಅವರು ಶರಣು ಶರಣು ಶರಣಾರ್ಥಿ ಹರಳಯ್ಯ ತಂದೆಯೆಂದವರು ಮುನ್ನಡೆದು ಬಿಟ್ಟರು. ಆ ಗುರುಭಾರವನ್ನು ಇಳಿದುಕೊಳ್ಳಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಕಲ್ಯಾಣಿ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬಸವನಂತೆ ನಿಮ್ಮ ಅಖಂಡ ಪ್ರೇಮದ ಭಕ್ತಿ ಭಾರವನ್ನು ಎಳೆಯ ಕಂದಮ್ಮಗಳು ತಾಳಬಲ್ಲವೇ? ನೀನು ನಮ್ಮೆಲ್ಲರನ್ನು ಹಿಡಿದೆತ್ತಿದ ಗುರು, ಪುನರ್ಜನ್ಮ ಕೊಟ್ಟ ತಂದೆ, ನೀವು ಈ ರೀತಿ ಮಾಡಬಹುದೇ? ಅಮ್ಮ, ನಾನೊಂದು ಉಪಾಯ ಸೂಚಿಸಲೇ. ನಾವೆಲ್ಲರೂ ಲಿಂಗ ಪೂಜೆ ನಿರತರಾಗಿ ಬಸವ ಗುರುವಿನ ನಾಮ ಜಪಿಸುತ್ತಾ ಇಡೀ ದಿನವೆಲ್ಲ ಉಪವಾಸ ಮಾಡೋಣ. ಹೀಗೆ ಮಾಡಿದರೆ ಈ ಭಾರ ನೀಗುವುದಲ್ಲವೇ? ಸ್ವಾಮಿ, ಶೀಲವಂತನು ಸರಿಯಾದ ಸೂಚನೆ ಕೊಟ್ಟಿದ್ದಾನಲ್ಲವೇ? ಕಲ್ಯಾಣಿ, ನೀನು ಶಿವಾನುಭಾವಿ ಶರಣೆ. ಒಮ್ಮೆ ಯೋಚಿಸಿ ನೋಡು, ನನ್ನಿಂದ ಮಹಾ ಅಪರಾಧ ಘಟಿಸಿದೆ. ಇಂತಹ ಸಾಮಾನ್ಯ ಪ್ರಾಯಶ್ಚಿತ್ತಗಳಿಂದ ತೀರದು, ತೀರದು ಕಲ್ಯಾಣಿ, ತೀರದು, ತೀರದು, ತೀರದು. ಓಂ ನಮಃ ಶಿವಾಯ. ಸ್ವಾಮಿ, ನನಗೊಂದು ಸೂಚನೆ ಬರೆದಿದೆ. ಅದರಿಂದ ಈ ಪಾಪದ ಭಾರ ಕಡಿಮೆಯಾದಿತ್ತು ಎನಿಸುತ್ತಿದೆ. ಆದರೇನು ಕಲ್ಯಾಣಿ, ಬೇಗ ಹೇಳು. ಸ್ವಾಮಿ, ಜೋಡುಗಳು ತಯಾರಿಸುವುದು ನಮ್ಮ ಕಾಯಕ ತಾನೆ. ಸುಂದರವಾದ ಒಂದು ಜೊತೆ ಪಾದರಕ್ಷೆಗಳನ್ನು ತಯಾರಿಸಿ ಗುರುದೇವ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ ತಮಗೆ ಸಮಾಧಾನವಾದಿತ್ತು ಎನಿಸುತ್ತಿದೆ. ಆದರೆ ಈ ಜೋಡುಗಳನ್ನು ಪವಿತ್ರವಾದ ಚರ್ಮದಿಂದ ತಯಾರಿಸಬೇಕು ಅಷ್ಟೇ. ಪವಿತ್ರ ಚರ್ಮ? ಹಾಗಂದ್ರೆ ಏನು ಕಲ್ಯಾಣಿ? ಹೇಳಿದರೆ ಹೆದರುವಿರೋ ಏನೋ? ಹೆದರಿಗೆ ಇದೇನು ಕಲ್ಯಾಣಿ, ಹೀಗೆ ಹೇಳುವೆ? ನನ್ನಿ ಗುರುಭಾರವನ್ನು ಇಳಿದುಕೊಳ್ಳಲು ಸರ್ವಾರ್ಪಣಕ್ಕೂ ಸಿದ್ಧ. ಹೇಳು. ಬರೀ ಮಾತನಾಡಿದರೇನು ಬಂತು, ಮಾಡಿ ತೋರಿಸಬೇಕಲ್ಲವೇ? ಸ್ವಾಮಿ, ನಾವು ಸದ್ಗುರು ಬಸವೇಶನಿಗೆ ನಮ್ಮ ತನು ಮನ ಧನವನ್ನು ಅರ್ಪಿಸುವುದು ನಿಜವಿದ್ದರೆ ನಮ್ಮಿಬ್ಬರ ತೊಡೆಯ ಚರ್ಮವನ್ನು ಸುಲಿದು ಪಾದರಕ್ಷೆಗಳನ್ನು ಮಾಡಿ ಗುರುದೇವ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ? ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ತೊಡೆಯ ಚರ್ಮವೇಕೆ? ನನ್ನ ಎದೆಯ ಚರ್ಮವನ್ನು ಸುಳಿದು ಜೋಡು ಮಾಡಿ ಅರ್ಪಿಸುವೆ. ಕಲ್ಯಾಣಿ, ಕೇಳಿದೆಯಾ ಕಲ್ಯಾಣಿ ನಿನ್ನ ಮಗನ ಮಾತನ್ನ? ಇಂತಹ ಸತಿ ಪುತ್ರನನ್ನು ಪಡೆದ ನಾನೇ ಧನ್ಯ. ಶೀಲಾ, ಅಪ್ಪ, ಹೋಗು, ಹೋಗಿ ಮುಂದಿನ ಕಾರ್ಯಕ್ಕೆ ಅಣಿ ಮಾಡು. ಆಗಲಿ ಅಪ್ಪ. ಕಲ್ಯಾಣಿ, ನನ್ನ ಈ ಪಾಪ ವಿಮೋಚನೆಗಾಗಿ ತಕ್ಕ ಪ್ರಾಯಶ್ಚಿತ್ತವನ್ನು ಹುಡುಕಿದ ಜ್ಞಾನ ಗುರು ನೀನು. ಇಲ್ಲ ಸ್ವಾಮಿ, ನೀವು ನನ್ನ ಜ್ಞಾನದ ಗುರು. ಆಗಲಿ, ನಡಿ, ಕಾಯಕ ನಿರತರಾಗೋಣ. ಆಗಲಿ.
ಭಕ್ತಿಯಿಂದ ಮಾಡಿದ ಮಾಟ ಸುಂದರವಾಗಲಿ ಎಂದು ನಾನಿನ್ನು ಬರಲೇ ಕಲ್ಯಾಣಿ. ನಾನಿನ್ನು ಬರುವೆ. ನೀಲ, ಹೆಣ್ಣು ಮಕ್ಕಳಿಗೆ ಈ ವಚನಗಳನ್ನು ಆಡುತ್ತಾ ಮನೆ ಕೆಲಸ ಮಾಡುವ ಪಾಠ ಕಲಿಸಬೇಕಾಗಿದೆ. ಏಕೆಂದರೆ ಸಂಸಾರದಲ್ಲಿ ನೊಂದು ಬೆಂದ ಜೀವಕ್ಕೆ ತಣಿಯಬಲ್ಲುದು ಈ ಸಂಗೀತ. ಕೆಲಸಕ್ಕೆ ಬಾರದ ಹಾಡು ಹರಟೆಗಳಲ್ಲಿ ಕಾಲ ನೂಕುತ್ತಿರುವ ತಾಯಂದರಿಗೆ ಈ ವಚನಗಳನ್ನು ಆಡುವ ಗೀಳುಡಿಸಬೇಕು. ಏಕೆಂದರೆ ನಮ್ಮ ತತ್ವ ಪ್ರಸಾರವಾಗುತ್ತದೆ, ಆಡುವವರ ಮನಕ್ಕೆ ನೆಮ್ಮದಿಯೂ ಉಂಟಾಗುತ್ತದೆ. ನೀಲ, ಈ ಕಾರ್ಯವೆಲ್ಲ ನಿನ್ನಿಂದಲೇ ಆಗಬೇಕಾಗಿದೆ. ಅರ್ಥವಾಯಿತು ಸ್ವಾಮಿ. ಬಹುಬೇಗ ಕಲ್ಯಾಣ ಕೈಲಾಸವಾಗಬೇಕಾಗಿದೆ. ಶರಣರ ಬರವೆ ಮಗೆ ಪ್ರಾಣ ಜೀವಾಳ. ತಾಯೇ, ತಾಯೇ, ಸ್ವಾಮಿ, ಯಾರು ಬಂದಂತಿದೆ? ಓ, ತಂದೆ ಹರಳೆಯ ಶರಣರು. ಶರಣು. ಶರಣು ತಾಯಿ. ಬನ್ನಿ ಅಪ್ಪ, ಒಳಗೆ ಬನ್ನಿರಿ. ಬೇಡ ತಾಯಿ, ಅಪ್ಪಗಳಿದ್ದಾರೆ. ಇದ್ದಾರೆ. ತಾವು ಒಳಗೆ ಬನ್ನಿ. ಹೊರಗೆ ನಿಂತು ಮಾತಾಡಿರಲ್ಲ. ಗುರುದೇವರು ಬಂದ ನಂತರ ಬರುವೆ ತಾಯಿ. ನೀಲ. ಸ್ವಾಮಿ, ಯಾರದು? ತಂದೆ ಹರಳೆಯ ಶರಣರು ಬಂದಿದ್ದಾರೆ. ಎಲ್ಲಿದ್ದಾರೆ ನೀಲ? ಒಳಗೇಕೆ ಕರೆಯಲಿಲ್ಲ? ಏಕೋ ಒಳಗೆ ಬರಲು ಸಂಕೋಚ ಪಡುತ್ತಿರುವರು. ಸಂಕೋಚ? ಶರಣು ತಂದೆ. ಶರಣು ಗುರುವೇ. ಒಳಗೆ ಬಂದಿರಿ. ತಮ್ಮ ಮನೆಯೊಳಗೆ ಬರಲು ಸಂಕೋಚವೇ? ಸಂಕೋಚವಿಲ್ಲ ಅಪ್ಪ, ಆದರೆ ಮತ್ತೇಕೆ ಬರಲಿಲ್ಲ ಶರಣರೇ? ಆತಂಕವೇನಿತ್ತು? ನನ್ನ ಕೈಯಲ್ಲಿ ಪಾದರಕ್ಷೆಗಳಿದ್ದುದರಿಂದ ತಡೆದೆ. ಅವು ಭೂಸ್ಪರ್ಶವಾಗುವುದಕ್ಕಿಂತ ಮೊದಲು ತಮ್ಮ ಪಾದಕ್ಕೆ ಅರ್ಪಿತವಾಗಬೇಕಾಗಿದೆ. ಅದಕ್ಕಾಗಿ. ಏನು ಕೈಯಲ್ಲಿ ಹಿಡಿತಿರುವುದು ಪಾದರಕ್ಷೆಗಳೇ? ಹೌದು ತಂದೆ, ಹೌದು. ಎಲ್ಲಿ ತಮ್ಮ ಪಾದವನ್ನು ಮುಂದೆ ಮಾಡಿರಿ. ಹಾ ಹಾ ಶರಣರೇ, ಇಲ್ಲಿ ಕುಡಿಯಿರಿ. ಆ ಈ ಪಾದರಕ್ಷೆಗಳು ಎಷ್ಟು ಸುಂದರವಾಗಿವೆ. ನೋಡು ನೀಲ, ನಿಮ್ಮ ಶರಣರ ಕದಾನೆ ಪುಣ್ಯವನ್ನು. ಇದೇನು ಮಧ್ಯದಲ್ಲಿರೋ ಚರ್ಮ ಎಷ್ಟು ಮೃದುವಾಗಿದೆ, ಎಷ್ಟು ಕಾಂತಿಯುಕ್ತವಾಗಿದೆಯಲ್ಲ. ಶರಣರೇ, ಇವುಗಳನ್ನು ತಯಾರಿಸಲು ನಾನೇನಾದರೂ ಅಪ್ಪಣೆ ಇಟ್ಟಿದ್ದೇನೆ? ಇಲ್ಲ ತಂದೆ, ಅಪ್ಪಣೆ ಇತ್ತಿಲ್ಲ. ಆದರೆ ಹೊರಲಾರದ ಹೊರೆಯನ್ನು ಹೊರಿಸಿದ್ದೀರಿ. ತಮ್ಮ ಮಾತಿನ ಬೆಳಕು ಅರ್ಥವಾಗುತ್ತಿಲ್ಲ ಶರಣರೇ. ನನ್ನಿಂದ ಏನಾದರೂ ಅಪರಾಧವಾಗಿದ್ದರೆ? ಚಚೆ, ಅಪರಾಧವೆಲ್ಲಿಂದ ಬಂತು ತಂದೆ? ಅಂದು ತಾವು ಬೀದಿಯಲ್ಲಿ ಬರುತ್ತಿದ್ದುದನ್ನು ಕಂಡು ಮನಬುಕ್ಕಿ ಆನಂದದಿಂದ ಶಿರವಾಗಿ ಕೈ ಮುಗಿದು ಶರಣಾರ್ಥಿ ಗುರುವೇ. ಅದಕ್ಕೆ ಪ್ರತಿಯಾಗಿ ತಾವು ಶರಣು ಶರಣು ಶರಣಾರ್ಥಿ ಹರಳಯ್ಯ ತಂದೆ ಎಂದವರು ಮುನ್ನಡೆದು ಬಿಟ್ಟಿದೆ. ಆ ಗುರುಭಾರವನ್ನು ಇಳಿಸಿಕೊಳ್ಳಲು ನನ್ನ ಹಾಗೂ ಶರಣೆ ಕಲ್ಯಾಣಿಯವರ ತೊಡೆಯ ಚರ್ಮವನ್ನು ಸುರಿದು
ಈ ಪಾದರಕ್ಷೆಗಳನ್ನು ತಯಾರಿಸಿದೆವು. ಅವುಗಳನ್ನು ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿ ತಂದೆ. ಶರಣರೇ, ಏನು ಹೇಳಿದಿರಿ? ಇದೆಂತಹ ಅಘಟಿತ ಕಾರ್ಯವನ್ನು ಮಾಡಿದಿರಿ. ಸತಿಪತಿಗಳಿರುವರು ನಿಮ್ಮ ಪವಿತ್ರ ತೊಡೆಯ ಚರ್ಮವನ್ನು ಸುಲಿದು ಈ ಪಾದರಕ್ಷೆಗಳನ್ನು ತಯಾರಿಸಿದ್ದೀರಾ. ಇವುಗಳನ್ನ ನಾನು ಕಾಲಿನಲ್ಲಿ ಬಿಟ್ಟರೆ ಸ್ವಾಮಿ, ಇದೆಂತಹ ಲೋಕಾಶ್ಚರ್ಯ ಘಟನೆ. ಮಹಾತ್ಮರೇ, ನಿಮ್ಮ ಈ ಚಮ್ಮಾವುಗೆ ಯಾವುದೂ ಸರಿಬಾರದು. ಈ ನಿಮ್ಮ ಚಮ್ಮಾವುಗೆ ಪೃಥ್ವಿ ಸಮಬಾರದು. ಸರಿ ಎಲ್ಲ ನೋಡ ಕೂಡಲ ಸಂಗಮ ದೇವ, ನಿಮ್ಮ ಈ ಶರಣರ ಚಮ್ಮಾವುಗೆ ಸರಿ ಏನು ಹೇಳ? ಅರಳೆಯ ತಂದೆ, ಹಿರಿಯ ನಾನು ಇವುಗಳನ್ನ ಕಾಲಿನಲ್ಲಿ ಬಿಟ್ಟಲು ಯೋಗ್ಯನಲ್ಲ. ಇವು ನನ್ನ ಶಿರದ ಮೇಲೆ ಇದೇನು ಮಾಡಿದಿರಿ ತಂದೆ? ತಾವು ಮೆಟ್ಟಿಕೊಳ್ಳಲೆಂದು ತಂದ ಪಾದುಕೆಗಳನ್ನ ತಲೆಯ ಮೇಲಿಟ್ಟುಕೊಳ್ಳುವುದೇ ಬೇಡ, ಬೇಡ ಗುರುವೇ, ಬೇಡ. ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿ ತಂದೆ. ನಾನೀಗ ಅದನ್ನೇ ಮಾಡುತ್ತೇವೆ. ನಿಮ್ಮ ಮಹತ್ವವಾದ ಪಾದರಕ್ಷೆಗಳು ನನ್ನ ಶಿರದ ಮೇಲೆಯೇ ಇರಲಿ. ಒಡೆಯ, ಒಡೆಯ ಶರಣರೇ, ನೀವೇ ನನ್ನ ಒಡೆಯರು, ಪೂಜ್ಯ ಜಂಗಮರು. ನಿಮ್ಮಂಥವರ ಸೇವೆಯೇ ನನಗೆ ಲಿಂಗಾಂಗ ಸಮರಸ. ಮಹಾತ್ಮರೇ, ಈ ಮಹತ್ವವಾದ ಪಾದರಕ್ಷೆಗಳು ತಮ್ಮಲ್ಲಿಯೇ ಇರಲಿ. ಆ ಸಂಗಮನಾಥನ್ಗೆ ಸನ್ನದ್ಧ ತಗೊಳ್ಳಿಯಪ್ಪ. ಆಗಲಿ ಗುರುವೇ. ತಮ್ಮಿ ಪವಿತ್ರ ಹಸ್ತಮಸ್ತಕ ಸೋಂಕಿನಿಂದ ಪ್ರಸಾದ ರೂಪವಾಗಿ ದೊರೆತ ಈ ಪಾದರಕ್ಷೆಗಳು ಸದಾ ನನ್ನ ರಕ್ಷಾ ಕವಚವಾಗಿರಲಿ. ನೀವು ಹೊತ್ತ ಪಾದುಕೆಗಳು ಸದಾ ನಮ್ಮ ನೆತ್ತಿಯ ಮೇಲಿರಲಿ. ನಾನಿನ್ನು ಬರುವೆ. ಶರಣು ಗುರುವೇ. ಶರಣಾರ್ಥಿ ತಂದೆ. ಒಡೆಯ ಕೊಡದ ತೋರಿಗೆ ನಾನು ಮರದನು ನಿರ್ಣಯಿಸುವೆ. ಸೇರಬೊಟ್ಟಿ ಬೇಡುವೆ, ಸೇರಬೊಟ್ಟಿ ಬೇಡುವೆ. ಗುರ್ಲಿಂಗೆ ಯಾರಲ್ಲಪ್ಪ ಈ ನಮ್ಮ ಗುರ್ಲಿಂಗೆ ಇವಳು ಕಾಲ ತೆಲಿಕೆ ಟೆಂಗೇನಪ್ಪ. ಅಲ್ಲ, ಮನೆಗೆ ಆ ಕುರಿ ಕಾಯಿಲೋ ಇವಳು ಕಾಯಿಲೋ ಒಂದೂ ತಿಳಿಯೋದಪ್ಪ ಅನ್ನೋದು. ಅಲ್ಲ, ಯಾವಾಗಲೂ ಪಂಚಕ ಕೇಳಕ್ಕೆ ಹಾರ ಮನೆಗೆ ಸುತ್ತಾಡ್ತಿರ್ತಾಳಲ್ಲ, ಇವಳಿಗೆ ಏನ್ ಮಾಡ್ಬೇಕಪ್ಪ ಅಂತೀನಿ. ಒಂದು ಬಿಡಿಸೋದ್ರೊಳಗೆ ಮತ್ತೊಂದು ಹಿಡಿದಿರ್ತಾಳ, ಮತ್ತೊಂದು ಬಿಡಿಸೋದ್ರೊಳಗೆ ಇನ್ನೊಂದು ಹಿಡಿದಿರ್ತಾಳಪ್ಪ. ನಮ್ಮಪ್ಪ ಬಸವಣ್ಣ ಏನ್ ಬುದ್ಧಿ ಹೇಳಿದ್ರು ತಿಳ್ಕೊಬಲ್ತಾರೆ ಇವ್ ಜನ. ಇವೇನ್ ಜನನೋ ದನನೋ ನನಗಂತೂ ಒಂದು ತಿಳಿಯೋದಪ್ಪ. ನಮ್ ಗುರ್ಲಿಂಗ್ ಯಾರ ಜೊತೆ ಮಾತಾಡ್ಕೊಂಡು ಗಿಡದೇ ಬರ್ತಿದ್ದಾಳೆ. ಬರ್ಲಿ, ಇವತ್ತು ಇವಳು ಕಣ್ಣ ಮುಚ್ಚಲ ಆಟ ಬೈ ಮಾಡ್ತೀನಿ. ಪಂಡಿತ್ರೆ, ನನ್ನ ಕೈ ನೋಡಿ ಸ್ವಲ್ಪ ಸರಿಯಾಗಿ ಹೇಳ್ರಿ. ನನ್ನ ಹಣೆ ಬರ ಹೆಂಗೈತಿ ಅಂತ. ಸಾಕ್ಷಾತ್ ಬ್ರಹ್ಮ ಹಂಗೇನ ಮಗ. ಪಂಡಿತ್ರೆ, ನನ್ನ ಗಂಡ ನನ್ನ ಹಾದಿ ಬರ್ಬೇಕಂದ್ರೆ ನಾ ಏನ್ ಮಾಡ್ಬೇಕ್ರಿ? ತಾಯಿ ಗಂಡ ಪಂಡಿತ್ರೆ, ನಾನು ತಿಳಿಲಿಲ್ರಿ. ಸ್ವಲ್ಪ ಅರ್ಥ ಆಗೋ ರೀತಿಲಿ ಹೇಳ್ರಿ. ಹೆಂಗ? ಶುಕ್ರ, ಶನಿ, ರಾಹು, ಕೇತು ಇಂತಹ ಮಹಾ ಬಲಗಳೆಲ್ಲ ಬಂದು ಪಂಡಿತ್ರೆ, ನನಗ ಮಕ್ಕಳಾಗೋದು ಯಾವಾಗ ಐತಿ ಅಂತ ಸ್ವಲ್ಪ ಸರಿಯಾಗಿ ನೋಡಿ ಹೇಳ್ರಿ.
ಬಂದೆ ಗುಣ ನಿನ್ನ ಹೆಣ ಮಣ್ಣು ಕಾಂತ ನೋಡಲೇ ಕಲ್ಲು ಸುಳ ಮಗನ. ಕೈ ನೋಡಿ ಸ್ವಲ್ಪ ಸರಿಯಾಗಿ ಹೇಳಿ. ನೋಡ್ತಾನೆ ಇದನ್ನೆಲ್ಲ ಗುರುಲಿಂಗಿ. ಆಹಾ. ಪಂಡಿತ್ರೆ, ನಿನ್ನ ಕೈ ಪಂಡಿತ್ರೆ, ಎಷ್ಟೊಂದು. ಅಯ್ಯೋ ಪಂಡಿತ್ರೆ. ಮೆತ್ತಿಗಲ್ವಾ? ಗುರುಲಿಂಗಿ. ಪಂಡಿತ್ರೆ. ಅಯ್ಯ ಮಾರಯ್ಯ, ನಾನೇನ್ ಮಾಡ್ಬಾರ್ದು ಮಾಡೀನಿ ಅಂತ ನನ್ನ ಹೊಡೆಯಕ್ ಬಂದಿನಿ. ಮಕ್ಕಳ ಕೈ ದೊಡ್ಡಕ್ ಬಂದಿದ್ದೆ. ಮಂಡ್ಯ ಮಗನ ಬೇರೆ ಹೆಣ್ಮಕ್ಳು ಕೈ ಹಿಡಿದು ಮುದ್ದಾಡದ ಪಂಚಾಂಗ ಮಂಡ್ಯ ಮಗನ ನಿನ್ನ ಮಕ್ಕಳು ಕೊಡ್ತಾನಂತ ಕೈ ಕೊಟ್ಟಾಳ. ಕೈ ಹಿಡಿದು ಮುದ್ದು ಕೂಡ ಹೋಯ ನೀವು ಮಂಡ್ಯ ಮಗ. ಯಾರು? ಬಿಜ್ಜಳ ಮಹಾರಾಜರ ಆಸ್ಥಾನದ ಪಂಡಿತರು, ರಾಜಾಧಿಕಾರಿಗಳು. ತಿಳಿತಾ? ಅದಕ್ಕೆ ಸಿಕ್ಕ ಹೆಣ್ಮಕ್ಳು ಕೈ ಹಿಡಿದು ಮುದ್ದು ಕೂಡ ಹೋಗ್ತೀರಾ ಹೆಂಗ? ನಾವು ದೇವರ ಕೈಯಿಂದ ಹುಟ್ಟಿದವರು. ನಾವು ಅಂದ್ರ ದೇವರು. ಓಹೋ, ಇವರು ಅಂದ್ರೆ ದೇವರು. ಬಲಾತ್ಕಾರವಾಗಿ ನಾವು ದೇವರು, ನಾವು ಜಂಗಮರು, ನಾವು ಸ್ವಾಮಿಗಳು ಎಂದು ನಂಬಿಸಬೇಕೆ? ಆ ದೇವಗುಣಗಳು ನಿಮ್ಮಲ್ಲಿರಬೇಡವೇ? ಇಲ್ಲ, ಇವ್ರ ವಿಚಾರಿಸ್ತೀನಿ. ಪಂಡಿತ್ರೆ, ಗುರುಲಿಂಗಿ. ನಮ್ಮ ಶೀರಣ ಬಂದಂತ ಹುಡುಗಿ ಇಲ್ಲಕಂದ್ರೆ ಇವತ್ತು ನಿನ್ ಕಥೆನ ಮುಗಿಸ್ಬಿಡ್ತಿದ್ದೆ. ಶೀರಣ ಈಗಿನ ಮುಡಿ ಮೂಗು ಕೊಯ್ದು ಕೈ ಬಿಟ್ಬಿಡ್ತೀನಿ. ಛೇ ಆಗ ಮಾಡೋದಂತೆ ಶ್ರೀಗಣ. ಇನ್ನೇನ್ ಮಾಡ್ಬೇಕು? ಹಾದಿ ಬೆಳೆದ್ರೆ ನನಗೆ. ಅಕ್ಕ ಇಲ್ಲಿ ಕೇಳು, ನೀನು ದಿನಾಲು ಅನುಭವ ಮಂಟಪಕ್ಕೆ ಬರುತ್ತಿರು. ಅಲ್ಲಿ ಶರಣರ ದರ್ಶನ, ಹಿತೋಪದೇಶಗಳಿದರೆ ಎಲ್ಲವೂ ಸರಿ ಹೋಗುವುದು. ಇಂತಹ ಕಪಟಿಗಳ ಸವಾಸ ಬಿಡು ತಾಯಿ. ಈ ಸರ್ತಿ ಕೇಳಿಲ್ಲ ಅಂದ್ರೆ ಮತ್ತ ನಿನ್ನ ಕಥೆನ ಮುಗಿಸ್ಬಿಡ್ತೀನಿ ನೋಡ. ಮುಗಿಸ್ಬಿಡು ಮಾರಯ್ಯ, ಯಾಕೋ ಬಾಳ ಅಂದ ಅಂದಿನಿ. ಎಷ್ಟು ಮಾತಾಡ್ತಾ ಸ್ವಬುದ್ಧಿ ಇಲ್ಲದೆ ಜೀವಿಸುವ ಮಾನವರೆಲ್ಲರೂ ಮೂಢ ಕುರಿಗಳೇ ಸೈ. ಎಲ್ಲರಿಗೂ ಭವಿಷ್ಯ ಹೇಳುವ ಈ ಭವಿಷ್ಯವಾದಿಗಳು ತಮ್ಮ ಭವಿಷ್ಯವೇನೆಂಬುದನ್ನು ಕಂಡುಕೊಂಡಿದ್ದಾರೆಯೇ? ಬಸವ ಬಸವ. ನಮಗೆ ಕೊಡಲಿಯ ಪೆಟ್ಟು ಹಾಕಿದ್ದಾನೆ ಆ ಬಸವ. ಹೀಗೆ ಬಿಟ್ಟರೆ ಈ ಹೊಲೆ ಮಾದಿಗರ ಕೈಯಲ್ಲಿ ಶ್ರೇಷ್ಠ ಕುಲದವರಾದ ನಾವು ಉಳಿಯುವುದೇ ಕಷ್ಟವಾದೀತು. ಕಣ್ಣೆರೆದು ನೋಡು, ನಿನ್ನ ಕಣ್ಣು ಮುಂದೆ ಯಾರು ನಿಂತಾರೆಂಬ ಅರಿವಿಲ್ಲ ನಿನಗೆ? ಇಷ್ಟು ಸೊಕ್ಕೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿರಪ್ಪ. ಏನಾದ್ರು ನಿನ್ನ ತಲೆ ಮೇಲಿರುವುದು ತೋರಿಸು. ತೋರಿಸಲಾರೆ. ಯಾಕಂದ್ರೆ ಭಕ್ತಿ ಇಲ್ಲದ ಭವಿಗಳು ಇವುಗಳನ್ನು ನೋಡಿದರೆ ಕೇಡು ತಪ್ಪಿದ್ದಲ್ಲ. ಆದ್ದರಿಂದ ನಾನು ಇವುಗಳನ್ನು ತೋರಿಸಲಾರೆ. ಹೌದು, ನೋಡಿಯೇ ತೀರಬೇಕು. ನಿಮ್ಮೊಡನೆ ಮಾತಬೇಕು. ಇಲ್ಲ ಹರಣ, ತೋರಿಸು. ಇಲ್ಲ, ತೋರಿಸಲಾರೆ. ತೋರಿಸು ಅನ್ನಲ್ಲ. ಇಲ್ಲ, ತೋರಿಸಲಾರೆ. ತೋರಿಸು ಅನ್ನಲ್ಲ. ಇದು ನೋಡಿ. ಆಹ್, ಎಷ್ಟು ಅಂದವಾಗಿವೆ ಈ ಜೋಡುಗಳು. ಸುಂದರವಾಗಿವೆ, ಸುಂದರವಾಗಿವೆ. ಹರಣ, ಈ ಜೋಡುಗಳು ನನಗೆ ಬೇಕು. ಇವುಗಳ ಬೆಲೆ ಏನು? ಮಧುವರಸೆ, ತಪ್ಪು ತಿಳಿಯಬೇಡಿ. ಇವುಗಳು ಬೆಲೆ ಕಟ್ಟಲಾಗದು.
ಅದರಲ್ಲೂ ತಾವು ಇವುಗಳನ್ನು ಬಯಸಲೂಬಾರದು. ಅಂದ್ರೆ ಜನರನ್ನು ಪೂಜೆ ಮಾಡೋದಿಲ್ಲ ಇಲ್ಲ, ಗುರುದೇವ ಬಸವಣ್ಣನವರಿಗಾಗಿ ನನ್ನ ಹಾಗೂ ಶರಣೆ ಕಲ್ಯಾಣಿಯವರ ತೊಡೆಯ ಚರ್ಮವನ್ನು ಸುರಿದು ಈ ಪಾದರಕ್ಷೆಗಳನ್ನು ತಯಾರಿಸಿದರು. ಆದರೆ ಅವರು ಇವುಗಳನ್ನು ಮೆಟ್ಟಿಕೊಳ್ಳಲಿಲ್ಲ. ಅದೇ ಆ ಯೋಗ್ಯತೆ ಆ ಬಸವನಿಗೆ ಇರತ್ತೆ. ಆ ಯೋಗ್ಯತೆ ಇರುವುದು ನಮ್ಮ ಮದುವರ್ಸರಿಗೆ ಮಾತ್ರ. ಮರಳ, ಈ ಜೋಡುಗಳು ನನಗೆ ಬೇಕೇ ಬೇಕು. ಅಲ್ಲ, ಯಾವಾಗಲೂ ಈ ಹಾರರೋಣೆಗ ಡಂಕ್ ನಕ್ಕನ ಡಂಕ್ ನಕ್ಕನ ಡಂಕ್ ಅಂತೆಲ್ಲ. ಅಲ್ಲ ಹೊಸೊಂದು ಮಂದಿ ಇನ್ನೋಡೇ ಗುರುನಿಗೆ ಈ ಹಿತ್ತಾಳಿ ಗಣಪತಿ ಪಂಚರು ವೀರಭದ್ರ ಅಂಬಾಭವಾನಿ ಇವನ್ನೆಲ್ಲ ಯಾಕೆ ಬಂದಿ? ಅವು 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 ಏ ನುಲಿಗೋಡ್ ಮುಂದೆ ಕೇಳೋದ್ರೆ ನೋಡಕ್ ಆಗ್ತಿಲ್ಲ. ಅವು ನನ್ ತವ್ರ ಮನೆಯಿಂದ ತಂದಿದ್ದೆ ಅದಕ್ಕ. ಓಹೋ, ಅದಕ್ಕ ಕಿಮ್ಮತ್ ಕೊಟ್ಟು ಬಿಟ್ಟು ಬಂದಿದ್ರೆ ಬುಟ್ಟಿ ಹಿಡಿದು ಮತ್ತೆ ಶುರು ಮಾಡಿದ್ರಾ? ಓ ಭಾಷಿರಣ, ಇದೇನು ಅಣ್ಣ ಅಕ್ಕಿ ಇಬ್ರು ಎಲ್ಲ ಹೊಟ್ಟೆರಂಗಿದೆ? ಎಲ್ಗಿಲ್ಲ ಶಿರಣ, ಗಂಡ ಹೆಂಡತಿಬ್ರು ತ್ರಿಪುರ ಅಂತ ಜಾತ್ರೆ ನಡೆದಿವೆ. ಜಾತ್ರೆ? ನಿನಗೂ ಜಾತ್ರೆ ಹೋಗ್ತಿರುತ್ತೆ ಶ್ರೀಗಣ? ಛೇ ಇದು ಬ್ಯಾರೆ ಜಾತ್ರೆ ಶಿರಣ. ಇಲ್ಲೋಡ ನಿಮ್ಮೂರಲ್ಲ ಇಲ್ಲಿ ನೋಡಿ ಶಿರಣ, ಈ ಪುಟ್ಟಾಗಿ ಎಷ್ಟು ಇರೋದು. ಇದು ಕೆಂಚವ್ವ, ಎಲ್ಲವ್ವ, ಎತ್ಪಸಪ್ಪ, ಹನುಮಂತ, ದ್ಯಾಮವ್ವ, ದುರ್ಗವ್ವ ಎಲ್ಲ ದೇವ್ರು ತಗೊಂಡು ತ್ರಿಪುರ ಅಂತ ಕೆರೆಗೆ ಹಾಕಿ ಹಂಗ ಕಡೇ ಜಾತ್ರೆ ಮುಗಿಸ ಬರೋಣ ಅಂತ ಹೊಂಟಿವಿ. ಅಬ್ಬಬ್ಬಬ್ಬ, ಎಷ್ಟು ದೇವರಪ್ಪ! ಒಂದೇ ಎರಡೆ 100 ಚೆಚ್ಚೆ ಇದೆಂತಹ ಮೂಢಕಲ್ಪನೆ. ಶಿವಲಿಂಗಣ, ಇದು ನಿನ್ನ ಬಲಾತ್ಕಾರದಿಂದಲ್ಲ ಅಥವಾ ಅಕ್ಕನವರ ತಿಳುವಳಿಕೆಯಿಂದಲೋ? ನಂದು ಏನಿಲ್ಲಪ್ಪ, ಎಲ್ಲ ಹೆಂಗಿದೆ. ಹೌದೇನಕ್ಕ? ಹೌದು ಶೀಲಣ್ಣ, ಮೊನ್ನೆ ದಿನ ಅಕ್ಕ ನಾಗಮ್ಮನವರು ಓಣಿಯ ಎಲ್ಲಾ ಹೆಣ್ಮಕ್ಳು ಕೂಡ್ಸ್ಕೊಂಡು ಹಿಂಗ್ ಹೇಳ್ತಿದ್ರು. ಹೆಂಗ? ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ, ಬೇಡ ಬೇಡ ಅನ್ಯ ದೈವದ ಸಂಘವಲ್ಲ, ಅನ್ಯ ದೈವ ಎಂಬುದು ಆಧಾರ ಕಾಣಿರೋ ಅಂತ. ಈ ಮಾತು ನನ್ ಮನ್ಸಿನ ಮೇಲೆ ಮೂಡಿ ಸತ್ಯ ಅನಿಸ್ತು ಶೀಲಣ್ಣ. ಶಿವಲಿಂಗಣ, ಅಕ್ಕನವರು ಗುರುವಚನ ಪಠಣ ಮಾಡಿದಾರಷ್ಟೇ ಅಲ್ಲ, ಅದನ್ನ ಕ್ರಿಯೆಲೆ ತಂದ್ಬಿಟ್ಟಿದಾರಲ್ಲ. ಹೌದು ಶಿರಣ, ಬಹಳ ಕಸರತ್ತು ಮಾಡಿ ತಂದು ವಚನ ಕಲ್ತಾಳ. ಈಕೆ ಎಲ್ಲಾ ಹೆಣ್ಮಕ್ಳಿಗೆ ತಂದು ವಚನ ಕಲ್ಕೊಂಡ ಅದ್ರಂತೆ ನಡ್ಕೊಂಡ್ರೆ ನಮ್ ಧರ್ಮ ಮುಗಿಬಿಡ್ತದಲ್ಲ ಶಿರಣ. ನಿಜ. 100 ಗೊಳ್ಳು ಶಾಸ್ತ್ರ ಪುರಾಣಗಳನ್ನು ಓದುವುದಕ್ಕಿಂತ ಗುರುವಿನ ಒಂದೇ ವಚನ ಸಾಕು. ಕೇಳು: ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಂಚು ಇದ್ದಾಳೆ ಮುಂತಾದ ಪಂಚಲೋಹಗಳಲ್ಲಿ ಮಾಡಿದ ದೇವರು ದೇವರಲ್ಲ, ಕಾಶಿ, ಕೇದಾರ, ಶ್ರೀಶೈಲ, ತಿರುಪತಿ ಮುಂತಾದ ತೀರ್ಥಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವರು ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಆಹಾ, ಎಂತ ಮಾತಾಡಿದಪ್ಪ ಶಿರಣ. ಶಿರಣ, ಈ ವಚನ ಬರೀ ತಲೆ ಇದ್ರೆ ತಿಳಿಯಲ್ಲಪ್ಪ, ತಲೆ ಒಳಗೆ ಬುದ್ಧಿನೇ ಇರ್ಬೇಕಾಗ್ತದ. ಆಹಾ, ಎಂತಹ ವಚನ! ಎಷ್ಟು ಸತ್ಯವಿದೆ ಈ ವಚನದಲ್ಲಿ. ನನ್ನ ತಲೆಯಲ್ಲಿದ್ದ 100 ದೇವರುಗಳ ಕಲ್ಪನೆಯ ಮಂಕುಭ್ರಮೆ ಹರಿದು ಹೋಯಿತು. ನಮ್ಮ ಮನೆಯಲ್ಲಿಯೂ 100 ದೇವರುಗಳಿವೆ. ಅವನೇನು ಮಾಡಬೇಕು? ಅವು ನಮ್ಮಂಗ ಕೇರಿನೋ ಬಾವಿನೋ ಕಾಣ್ತೇನೋ. ಅಯ್ಯೋ, ಇದು ಕೊರಳಲ್ಲಿರುವ ಇಷ್ಟಲಿಂಗವನ್ನ, ಇಂತಹ ಲಿಂಗವನ್ನು ನಾನು ಧರಿಸಿಲ್ಲವಲ್ಲ. ಇಲ್ಲದಿದ್ದರೆ ಸದ್ಗುರುವಿನಿಂದ ಪಡೆಯಬೇಕಮ್ಮ. ಹೌದು, ನೀವ್ ಯಾರ ಮಗಳು ತಾಯಿ? ನಾನು ಬ್ರಾಹ್ಮಣ ಪುತ್ರಿ, ಮಂತ್ರಿ ಮಧುವರಸರ ಮಗಳು. ಈ ಇಷ್ಟಲಿಂಗವೆಂದರೇನು? ಏ ಶಿರಣ, ನೀವೇ ಹೇಳೋಯಪ್ಪ. ನಮ್ಮಿಬ್ಬರು ಹಿಂಗ್ ಮಾಡಿ ಹಿಂಗ್ ನಿಂತಿರೋ ಬರಿಯ ನೀವೇ ಹೇಳ. ಇಷ್ಟಲಿಂಗವೆಂದರೆ ದಯಗಮನವಿಲ್ಲದ ಪರಾವಸ್ತು. ಅದು ವಿಶ್ವವನ್ನೇ ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವ ಮಹಾಚೇತನ.
ಇಂತಹ ಲಿಂಗವನ್ನು ಹೆಣ್ಣು ಮಕ್ಕಳು ಪೂಜಿಸಬಹುದೇ? ಏಕೆ ಪೂಜಿಸಬಾರದು? ಅಕ್ಕ ಧರಿಸಿಲ್ಲವೇನು? ಹೆಣ್ಣು ಗಂಡೆಂಬುದು ದೇಹಕ್ಕೆ, ಆತ್ಮಕ್ಕಲ್ಲ. ಈ ಇಷ್ಟಲಿಂಗವನ್ನು ಯಾರು ಬೇಕಾದರೂ ಪೂಜಿಸಬಹುದು. ನಮ್ಮ ಜಾತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜಿಸುವ ಹಕ್ಕಿಲ್ಲ. ಇಂತಹ ತಾರತಮ್ಯವನ್ನು ಒಡೆದು ಹಾಕುವುದಕ್ಕಾಗಿಯೇ ಈ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದಾರೆ ಜಗದ್ಗುರು ಬಸವಣ್ಣನವರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೆಣ್ಣು ಗಂಡೆಂಬ ಭೇದವನ್ನು ಅಳಿಸುವುದೇ ಈ ಧರ್ಮದ ಉದ್ದೇಶ. ತಮ್ಮ ಮಾತುಗಳಿಂದ ನನ್ನಲ್ಲಿ ಯಾವುದೋ ಅವ್ಯಕ್ತ ಚೇತನ ವಿಕಾಸವಾಗಹತ್ತಿದೆ. ಧನ್ಯ, ತಮಗೆ ಅನಂತ ವಂದನೆಗಳು. ಚೇಚೆ, ನನಗೇಕೆ ನಿಮಿಸುವಿರಿ? ನಾನೆಂತಹ ಮಹಾಕಾರ್ಯ ಮಾಡಿರುವೆ. ನೀವು ಇಷ್ಟೊತ್ತು ಲಿಂಗತ್ವನೆ ಕೇಳಿದಕ್ಕೆ ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಯವ್ವ, ನಿಮ್ ಹೆಸರೇನ್ರಿ? ನನ್ನ ಹೆಸರು ನೀಲ. ನೀಲ ಶೀಲ. ಚೇಚೆ, ಹೀಗ್ಯಾಕೆ ಮಾಡಿದ್ರಿ ಶ್ರೀಲಿಂಗಣ? ಯಾಕ ಹಂಗನ್ಸ್ತೀ ಏನಪ್ಪ? ತಪ್ಪಿದ್ರೆ ಕ್ಷಮೆ ಮಾಡ ಮತ್ತ. ತಾವು ಯಾರೆಂದು ತಿಳಿಯಲಿಲ್ಲವಲ್ಲ? ಇವರು ಶರಣ ಹಾರೇ ಮಗರಿಯವ್ವ ಶೀಲವಂತ ಅಂತ. ತಮ್ಮ ಹತ್ತಿರ ವಚನಗಳಿದ್ದರೆ ಕೊಡುವಿರಾ? ಇದು ನನ್ನ ಹತ್ತಿರ 2 ವಚನಗಳಿವೆ, ತೆಗೆದುಕೊಳ್ಳಿ. ಮತ್ತೆ ವಚನ ಬೇಕಾದ್ರೆ ಹೇಳಿ, ಕೊಡಬೇಕು. ತುಂಬಾ ಋಣಿಯಾದೆ. ಪಾತ್ರೆ ಮಾಡ್ಲಿಕ್ಕೆ ಬರ್ತೇವೆ, ಕಟ್ಗೆ ಮಣ್ಣಿನವಷ್ಟೇ ಬಿಸಾಡ್ರಿ. ಕರೆ ಹೇಳ್ದೋತಮ್ಮ. ಈಸ್ ದಿನ ಇವು ಜಗದ ಮೇಲೆ ಕೂತ್ಕೊಂಡು ನಮ್ಗೆ ಸೇವೆ ಮಾಡ್ಕೊಂಡವ. ಇನ್ಮೇಲೆ ಗಂಗಾಳ ಚೆಂಬು ತಂಬಿಯಾಗಿ ನಮ್ ಸೇವೆ ಮಾಡಿಬಿಡು ಮತ್ತ. ಹಾ, ನನಗೆ ಅನುಭವ ಮಂಟಪದ ಸಮಯವಾಯಿತು. ನಾನಿನ್ನು ಬರುತ್ತೇನೆ. ಶರಣ. ಶರಣ. ಹುಡುಗಿ ಅನುಭವ ಮಂಟಪವೆಂದರೇನು? ಅನುಭವ ಮಂಟಪ ಅಂತ ಗೊತ್ತಿಲ್ವೇ? ಓ ದೊರೆ ಮಗಳು ನಮ್ಗೆ ಯಾಕೆ ಬೇಕಂತೀರೇನೋ? ಇಲ್ಲಿ ಕೇಳ್ರವ. ಅನುಭವ ಮಂಟಪ ಅಂದ್ರೆ ಎಲ್ಲಾ ಶರಣರು ಸೇರಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಏನ್ ನಂಬಿ ಹೆಂಗ್ ನಡ್ಕೊಂಡ್ರೆ ನಮ್ ಜನ ಸುಖ ಕಂಡಾರು, ಯಾರಾಗ್ಲಿ ಕೂತ್ಕೊಳ್ಬಾರ್ದ್ರಿ ಅವ್ವ. ಯಾವ್ದೇ ಆಗ್ಲಿ ಕಾಯಕ ಮಾಡ್ತಿರ್ಬೇಕು. ದುಶ್ಚಟ ದುರ್ಜನರ ಸಂಘ ಮಾಡ್ಬಾರ್ದ್ರಿ. ಪರ ಹೆಣ್ಮಕ್ಳನ್ನ ತಾಯಿ ಅಂತ ಕಾಣ್ಬೇಕ್ರಿ ಅವ್ವ. ಇದ್ದಿದ್ರಾಗ ಬಾಳ ಸಾಗಿಸ್ಬೇಕು. ಇವನ್ನೆಲ್ಲ ಹೇಳ್ಕೊಡೋ ಜಾಗನ ಅನುಭವ ಮಂಟಪ ಅಂತಾರ್ರಿ. ಅಲ್ಲಿ ಅಲ್ಲಮ ಪ್ರಭು, ಜಗದ್ಗುರು ಬಸವಣ್ಣ, ಚನ್ನ ಬಸವಣ್ಣ ಇವರೆಲ್ಲ ಸೇರಿ ಚರ್ಚೆ ಮಾಡ್ತಾರ್ರಿ ಅವ್ವ. ನೀವು ಒಂದ್ಸಲ ಬರ್ರಿ, ದಿನಾನು ಬರ್ಬೇಕನ್ನಿಸ್ತೈತಿ. ಏ ಗುಡ್ಲಿಂಗಿ, ನಡೆ ಬೆಳ್ಳ ತಗೋಣ. ಹಾ, ಬಾರೋ ಬಾರೋ ಜಾಣ, ಜಾತ್ರೆ ಮುಗಿಸಿ ಬರೋಣ. ನಡಿಯೇ ನಡಿಯೇ ನನ್ನ ರಾಣಿ, ತತ್ವದಿಂದ ಜಾಣಿ. ಶೀಲ, ಎಂತಹ ಮುದ್ದಾದ ಹೆಸರು. ಇವರಾಡಿದ ಮಾತೆಲ್ಲವೂ ಶೀಲದಿಂದ ತುಂಬಿವೆ. ಇವರನ್ನು ನೋಡಿದಾಗನಿಂದ ನನ್ನ ಮನಸ್ಸು ಅವರ ಪ್ರೇಮ ಮೂರ್ತಿಯಲ್ಲಿ ಲೀನವಾಗಿದೆ. ಶೀಲ, ಶೀಲ, ನಿಮ್ಮನ್ನಗಲಿರಲಿ ಇನ್ನೆಷ್ಟು ಕಾಲ. ಅಯ್ಯೋ, ನಮ್ಮ ತಂದೆಗೆ ಪ್ರಸಾದವನ್ನು ನೀಡಬೇಕು. ಶೀಲ. ಸಮಾಧಾನವಾಗಿರಿ. ಪಂಚತೀರ್ಥಗಳನ್ನು ನಿಮಗೆ ಸಿಂಪಡಿಸಿದ ಮೇಲೆ ರೋಗ ತಾನೇ ಗುಣವಾಗುವುದು. ಪಂಡಿತರೇ, ಆಯ್ತು ಪ್ರಭು. ಅಪ್ಪಾಜಿ, ಮಧುವರಸರೇ, ಇದು ಕಾಶಿ ವಿಶ್ವನಾಥನ ಗಂಗಾ ತೀರ್ಥ. ಓಂ ಪಾಪಿನಾಶಿನಿ. ಅಯ್ಯೋ, ಗುರಿ ಹೆಚ್ಚಾಗುತ್ತಿದೆಯಲ್ಲ. ಪಂಡಿತರೇ, ಇದೇನಿದು ಉರಿ ಇನ್ನಷ್ಟು ಭಯಂಕರವಾಗುತ್ತದೆ ಅಂತಲ್ಲ? ನಾಲ್ಕು ತೀರ್ಥನ ಒಂದು ಕತ್ತಿ ಮೇಲೆ ಸೂತ್ಬಿಡ್ತೇನೆ. ಬರ್ರಿ. ಓಂ ಚತುಶ್ರ ಹಾಕ್ರಿ. ಪಾಪಿನಾಶಿನಿ. ಅಯ್ಯೋ, ಬೆಂಕಿ ಸುರಿದಂಗಾಯ್ತು. ಮಧುವರಸರೇ, ಸಮಾಧಾನವಾಗಿರಿ. ಮಗು ಚಿಕ್ಕವಳು ಮಧುವರಸರೇ, ಹೆದರಿಕೊಳ್ಳುತ್ತಾಳೆ. ಮಂಚಣ್ಣನವರೇ, ಏನ್ ಮಾಡುವುದೀಗ? ಪ್ರಭು, ಇಂತಹ ಪ್ರಾಣಾಂತ ಸಂಕಟವನ್ನು ತಂದಿಕ್ಕಿದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವುದು. ಹೌದು ಪ್ರಭು, ಉಳಿದಿರೋ ಮಾತಿಗೆ ಒಂದೇ. ಏನಿದೆ ನಿಮ್ಮ ಹುಚ್ಚಾಟ? ಅವರಿಗೆ ಶಿಕ್ಷೆ ನೀಡಿದರೆ ಮಧುವರಸರ ರೋಗ ನಿವಾರಣೆಯಾಗುತ್ತದೆ. ಅಂದು ಸಭೆಯಲ್ಲಿ ಗುರುದೇವ ಬಸವಣ್ಣನವರು ಹೇಳಿದಂತೆ ಹರಳೆಯನವರ ಪಾದೋದಕವನ್ನು ತಂದು ಸಿಂಪಡಿಸಿದರೆ ಚೇಚೆ, ಆಗದು ಪ್ರಭು, ಆಗದು. ಹೋಗು ಪ್ರಾಣ, ಹೋಗಲಿ ಬಿಡಿ. ಚಿಚ್ಚಿ, ಆಕಾರ ಕೂಡದು ಪ್ರಭು ಕೂಡದು. ಹಾಗಾದರೆ ನಾನು
ಬರುವೆ. ನನಗೇನೂ ತೋಚದಾಗಿದೆ. ನೀಲ, ಶಾಂತಳಾಗಿರಮ್ಮ. ಅಯ್ಯೋ ಗುರಿ, ಅಯ್ಯೋ ಮಂಚಣ್ಣನವರೇ, ಹಾ ಬನ್ನಿ. ಭವಾನಿ ಗುಡಿಗೆ ಕುಂಕುಮ ಪೂಜೆ ಮಾಡೋಣ. ಬನ್ನಿ ಬನ್ನಿ. ನಡಿ. ಅಯ್ಯೋ ಮಗಳೇ ನೀಲ, ನಾನು ಮಾಡಿದ ಪಾಪದ ಫಲವನ್ನು ಮಗಳೇ. ಸತ್ಯ. ವಿಜ್ಜಲ ಪ್ರಭುಗಳು ಹೇಳಿದ ಮಾತನ್ನು ಮಂಚಣ್ಣ ಮತ್ತು ಪಂಡಿತರು ಏಕೆ ನಿರಾಕರಿಸಿದರು? ಈಗೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಗುರು ಬಸವೇಶ್ವರನು ಮೊರೆ ಹೊಕ್ಕರೆ ನನ್ನ ತಂದೆ ಉಳಿಯುವನೇ? ಹಾಗೆ ಮಾಡುವೆ. ಅವರನ್ನೇ ಕಾಡುವೆ. ಬಸವ ತಂದೆ! ಅಯ್ಯೋ ಮಗಳೇ ನೀಲ, ಮೊರೆ ಹತ್ತಿ ಮುರಿಗಡೆ ನಿರಬಹುದು ಮುರಿಗಡೆ ನಿರ ಗೂಢಾಲ ಸಂಗ್ರಾಮ ದೇವ. ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರೆಸುವಂತೆ ಉರಿಯ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬೆಳೆಸಿದಂತೆ ಉಲೆಯ ಮೀಸೆಯ ಹಿಡಿದುಕೊಂಡು ಒಲೆದು ಉಯ್ಯಾಲೆ ಆಡಿದಂತೆ ಕೂಡಲ ಸಂಗನ ಶರಣರೊಡನೆ ಮರೆತು ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡವ ಬಿದ್ದಂತೆ ಕೂಡಲ ಸಂಗಮ ದೇವ. ಬಸವ ಗುರುವೆ, ಬಸವ ತಂದೆ, ಕಾಪಾಡಿರಪ್ಪ! ಹೇಳು ಮಗು, ನೀನು ಯಾರಮ್ಮ? ಅಳು ಏಕೆ? ತಂದೆ, ನಾನು ಮಧುವರಸರ ಮಗಳು. ನನ್ನ ತಂದೆ ಉಳಿಯುವಂತಿಲ್ಲ. ಕಾಪಾಡಿರಪ್ಪ! ಹೇಳು ಮಗು, ಹೇಳಮ್ಮ. ಬಸವ ಗುರುವೆ, ಹೇಗಾದರೂ ಮಾಡಿ ನನ್ನ ತಂದೆಯನ್ನು ಉಳಿಸಿಕೊಳ್ಳಿ. ಮಗು, ನೀನು ಮಂತ್ರಿ ಮಧುರಸರ ಮಗಳೇ? ಹೌದು ಗುರುವೆ, ಹೌದು. ಅಳಬೇಡ ಮಗು, ಭಯಪಡದಿರು. ನಿಮ್ಮ ತಂದೆಯವರು ನಿಜವಾಗಿಯೂ ಉಳಿಯುವರು. ನಾನು ಹೇಳಿದಂತೆ ಮಾಡಬೇಕು ಅಷ್ಟೇ. ನನ್ನ ತಂದೆಯ ಪ್ರಾಣ ಉಳಿಯುವುದಾದರೆ ಸಾಕು. ಹೇಳಿರಪ್ಪ, ಹೇಳಿ. ಮಗು, ಮಹಾಶರಣ ಅರಳಯ್ಯನವರಿಗೆ ನಿಮ್ಮ ತಂದೆಯವರು ದ್ರೋಹ ಕೈದು ಅಹಂಕರಿಸಿ ಅಪಮಾನ ಮಾಡಿದ್ದಾರೆ. ಆ ಬಿಸಿಯುಸಿರೆ ನಿಮ್ಮ ತಂದೆಯನ್ನು ಸುಡುತ್ತಿದೆ. ಮಗು, ಮಹಾಶರಣ ಅರಳಯ್ಯನವರ ಪಾದದಕವನ್ನು ತಂದು ನಿಮ್ಮ ತಂದೆಯ ಮೇಲೆ ಸಿಂಪಡಿಸಿದರೆ ಖಂಡಿತವಾಗಿಯೂ ಈ ರೋಗ ಗುಣವಾಗುವುದು. ಮಾಡುವೆಯಾ ಈ ಕಾರ್ಯವನ್ನು? ತಾವು ಆಶೀರ್ವದಿಸಿದರೆ ಈಗಲೇ ಹೋಗುವೆ. ತಂದೆ ಹರಳೆಯ ಶರಣರ ಪಾದದ ಮೇಲೆ ಬಿದ್ದು ಬೇಡಿಕೊಳ್ಳುವೆ. ಹೋಗು ಮಗು, ಭಯಪಡದಿರು. ಆಗಲಿ ಗುರುವೆ, ಆಗಲಿ. ಅಪ್ಪ, ಅಪ್ಪ! ಆಹಾ, ಅನುಭವ ಮಂಟಪದ ಆಕಾಂಕ್ಷೆ ಇಂದು ಈಡೇರಿದಂತಾಯಿತು. ಎಲ್ಲ ಶರಣ ಶರಣೆಯರು ಶರಣ ಶರಣಾರ್ಥಿ. ಬಸವಣ್ಣ, ಇಂದಿನ ಗೋಷ್ಠಿಯ ವಿಷಯವೇನು? ಗೋಷ್ಠಿಯ ಸಂಚಲಕರಾದ ಚನ್ನ ಬಸವಣ್ಣನವರೇ ತಿಳಿಸುವರು. ಚನ್ನಬಸವಣ್ಣನವರೇ, ಮಂಟಪದಲ್ಲಿ ನೆರೆದಿರುವ ಎಲ್ಲ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿ. ಇಂದಿನ ಗೋಷ್ಠಿ ಅತಿ ಮಹತ್ವದಾಗಿದೆ. ಈ ಸಾಮಾಜಿಕ ಸಮಾನತೆ ಬರಬೇಕಾದರೆ ಅದಕ್ಕೆ ಧಾರ್ಮಿಕದ ತಳಹದಿ ಬೇಕಾಗುತ್ತದೆ. ಧಾರ್ಮಿಕ ತಳಹದಿಯ ಮೇಲೆ ಇಡೀ ಮಾನವ ಕೋಟಿಯನ್ನು ಒಂದುಗೂಡಲೆಂದೇ ಈ ಅನುಭವ ಮಂಟಪ ಸ್ಥಾಪನೆಗೊಂಡಿದೆ. ಪೂರ್ವಾಶ್ರಮದಲ್ಲಿ ಜಾತಿ ಹಾರವನಾಗಿದ್ದ ಮಧುವರಸರು ಇಂದು ಲಿಂಗ ದೀಕ್ಷೆ ಪಡೆದು ಮದುವೆಗಳಾಗಿದ್ದಾರೆ. ಅವರೇ ಇಂದು ನಡೆಯಬೇಕಾದ ವಿಷಯವನ್ನು ಶರಣರ ಮುಂದಿಡಲಿ. ಮದುವೆಗಳೇ, ನನಗಾದ ನೋವು ಅಷ್ಟಿಷ್ಟಲ್ಲ. ಶಿವಶರಣ ಹರಳೆಯನವರು ನಿಮ್ಮ ಪಾದರಕ್ಷೆಯಲ್ಲಿ ಸುಡುವ ಶಕ್ತಿ ಇದೆ. ಪಾದ ತೀರ್ಥದಲ್ಲಿ ಪ್ರಾಣ ಉಳಿಸುವ ಸಂಜೀವಿನಿ ಶಕ್ತಿ ಇದೆ. ನಿಮ್ಮ ಕರುಣೆಯಿಂದಲೇ ನಾನು ಬದುಕಿದೆ. ನೀವೇ ನನ್ನ ಗುರು. ದಯಮಾಡಿ ನನ್ನನ್ನು ಮನ್ನಿಸಿ. ಮದುವೆಯಗಳೇ, ಕುಲಮತ, ಐಶ್ವರ್ಯ ಮತ, ಅಧಿಕಾರ ಮತ, ಈ ಮೊದಲಾದ ಅಷ್ಟಮತಗಳು ಮನುಷ್ಯನನ್ನು ರಾಕ್ಷಸನನ್ನಾಗಿ ಮಾಡುತ್ತಿವೆ. ಹಿಂದೆ ಆದದನ್ನು ಮರೆತು
ನೋಡಿಕೊಂಡರಾಯಿತು ಅಷ್ಟೇ. ಆಹಾ, ಧನ್ಯ. ಈ ತಮ್ಮ ಉಪದೇಶವೇ ನನಗೆ ಗುರುಪದೇಶ. ನಾನೀಗ ಕೀಳು ಜಾತಿಯ ಕಟ್ಟನ್ನು ಹರಿದು ಲಿಂಗಧಾರಿಯಾಗಿದ್ದೇನೆ. ನನಗೀಗ ಯಾರ ಭಯವೂ ಇಲ್ಲ. ನನ್ನ ಮಗಳಾದ ನೀಲಾಳನಿಗೆ ತಮ್ಮ ಮಗ ಶೀಲವಂತನಿಗೆ ಧಾರೆ ಎರೆಯಬೇಕೆಂದು ತೀರ್ಮಾನಿಸಿದ್ದೇನೆ. ದಯಮಾಡಿ ಮದುವೆಗಳೇ, ಇದು ಕೇವಲ ನನ್ನ ನಿಮ್ಮ ತೀರ್ಮಾನವಲ್ಲ. ಈ ಕಾರ್ಯ ಸಾಮಾನ್ಯವಾದುದು ಅಲ್ಲ. ಈ ಕಾರ್ಯಕ್ಕೆ ಸಕಲ ಶರಣರ ಒಪ್ಪಿಗೆಯಾಗಬೇಕು. ಒಳ್ಳೆಯ ದಿಟ್ಟ ಹೆಜ್ಜೆ, ಧೀರತನ. ಇದು ಸರ್ವಸಮ್ಮತವಲ್ಲವೇ ಬಸವಣ್ಣ? ಪ್ರಭುವಾಣಿಗೆ ಪ್ರತಿಯೊಡ್ಡೆ ಅರಳಯ್ಯನ ಒಲೆತನವಾಗಲಿ ಮಧು ಅರಸರ ಆರವತನವಾಗಲಿ ಈಗ ಉಳಿದಿಲ್ಲ. ಇವರಿಬ್ಬರು ಸಂಸ್ಕಾರಯುತ ಶರಣರು. ಅಲ್ಲದೆ ನಾವು ಕಟ್ಟಬೇಕೆಂದಿರುವ ಧಾರ್ಮಿಕ ಸಮತವಾದಕ್ಕೆ ಈ ಸಂಬಂಧವೇ ಆಧಾರ ಸ್ತಂಭವಾಗಲಿ. ಇದಕ್ಕೆ ಎಲ್ಲ ಶರಣರ ಒಪ್ಪಿಗೆ ಇದೆ ಎಂದೇ ನಾನು ಪೂರ್ಣ ಭಾವಿಸುವೆ. ಆಗಬಹುದು. ಈ ಕಲ್ಯಾಣ ಆದಷ್ಟು ಬೇಗ ನೆರವೇರಲಿ. ಹಾಗಾದರೆ ತಡಬೇಕೆ? ಹಿಂದೆ ಇಲ್ಲೇ ಈಗಲೇ ಶೀಲ ನೀಲರ ಕಲ್ಯಾಣವಾಗಲಿ. ಆಗಬಹುದು. ಗಟ್ಟಿ ಮಾಡ ಸತ್ಯ, ಯಾರೂ ನನ್ನನ್ನ ತಡೆಯದಿರಿ. ರಾಜಯಾಜ್ಞೆ ಆಗಿದೆ. ಬಸವಗುರುವೇ, ನಾವು ನಿಮ್ಮೊಂದಿಗೆ ಬರುತ್ತೇವೆ. ದುಃಖಿಸುವಿರೇಕೆ ಬಂಧುಗಳೇ? ನಿಮ್ಮೆಲ್ಲರ ಸೇವೆ ಮಾಡುವುದಕ್ಕೆ ಅಲ್ಲವೇ ನಾನು ಬಂದದ್ದು. ಒಂದಲ್ಲ 7 ಜನ್ಮದಲ್ಲೂ ಶಿವಭಕ್ತನಾಗಿ ಭಾರತಿ ದೊರೆತು ನಿಮ್ಮಾಣೆ, ನಿಮ್ಮ ಭ್ರಮತರಾಣೆ. ಓ ಅರಳಯ್ಯ, ಮಧುವಯ್ಯ, ನೀಲ, ಶೀಲ, ಕಲ್ಯಾಣಮ್ಮ ಶರಣಿಯರೇ, ಈ ವೀರ ಧರ್ಮದ ಆಧಾರ ಸ್ತಂಭಗಳು ನೀವು. ನಿಮ್ಮ ಈ ಕೀರ್ತಿ ಯುಗ ಯುಗತಿ ಜಗದಿ ಬೆಳಗಲಿ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಯಾರು ತಾವು? ಯಾವಾಗ ಬಂದಿರಿ? ಇದೇನು ಕಣ್ಣಂಚಿನಲ್ಲಿ ನೀರು? ತಂದೆ, ಕಲ್ಯಾಣವೆಲ್ಲ ಕಟುಕರ ಕೇರಿಯಾಯಿತು. 3 ಮಾಸದೊಳಗಾಗಿ ಆಗಬಾರದು ಆಗಿ ಹೋಯಿತು. ಶಿವಶರಣ, ಹರಳಯ್ಯ, ಮಧುವಯ್ಯ, ನೀಲ, ಶೀಲ, ಕಲ್ಯಾಣಮ್ಮ ಇವರೆಲ್ಲರೂ ಏಕಕಾಲದಲ್ಲಿ ಲಿಂಗೈಕ್ಯರಾದರು. ಬಿಜ್ಜಳರ ಕೊಲೆಯಾಯಿತು. ನೀಲಾಂಬಿಕೆ ತಾಯಿಯವರು ಸುಮ್ಮನೆ ಕಾದೆ ಅಪ್ಪಣ್ಣ. ನೀಲಾಂಬಿಕೆ ಅವರು ಬಂದರೆ? ಇಲ್ಲ, ಬರಲಿಲ್ಲ. ಕೃಷ್ಣೆಯ ಆಚೆಯ ದಡದಲ್ಲಿ ಲಿಂಗಾರ್ಚನೆಗೆಂದು ಕುಳಿತವರು ಲಿಂಗದೊಳಗಾದರು. ಏನು? ನೀಲಾಂಬಿಕೆಯವರು ಲಿಂಗೈಕ್ಯರಾದರೆ ಅದು ಹೇಗೆ ಅಪ್ಪಣ್ಣ? ಹೀಗೆ ತಂದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಅಪ್ಪಣ್ಣ ತಂದೆ, ಅಪ್ಪಣ್ಣ ತಂದೆ, ಓ ನೀವೂ ಲಿಂಗೈಕ್ಯರಾದಿರಾ?
ನೀವೆಲ್ಲ ಒಂದೇ ತಾಯಿಯ ಮಕ್ಕಳು. ನನಗಿಂತ ತಾವು ಮೊದಲೇ ಮುಂದಾಗಿರೋ ಕೂಡಲ ಸಂಗಮ ದೇವ ಸಾಕು ಮಾಡಯ್ಯ ತಂದೆ. ಇನ್ನು ಲೋಕದ ಆಟವನ್ನಿನ್ನು ಸರಿ ಮಾಡೋಣ ಅಂತೇಳಿ ಒಂದೇ ಮಾತಿಗೆ ಪಾಪ ಅವ್ರು ಏನು ಅಂದೆ ಅವ್ರು ಏನು ಕಷ್ಟ ಇತ್ತು ಏನು ಕಥೆ ಅವ್ರು ಏನು ಬಿಸಿ ಇದ್ರು ಗೊತ್ತಿಲ್ಲ. ಆದರೂ ಕೂಡ ಮಾಡಿಸೋಣ ಒಂದು ನಾಟಕವನ್ನು ಅಂತೇಳಿ ಒಪ್ಪಿಕೊಂಡು ಹರಪನಹಳ್ಳಿ ಸಿಟಿ ಗ್ರಾಮದಲ್ಲಿ ಇಂಥ ಹಾಲಲ್ಲಿ ಇಷ್ಟು ಅದ್ಭುತವಾದ ಶರಣರ ಮುಂದೆ ನಮ್ಮ ಈ ಶರಣರ ನಾಟಕವನ್ನು ಮಾಡಿಸಿದ ಸರ್ಕಾರಿ ನೌಕರ ಸಂಘಕ್ಕೆ